ನಿಮ್ಮ ತಂದೆ, ನಿಮ್ಮ ತಾತ, ನಿಮ್ಮ ಮುತ್ತಾತ 4 ತಲೆಮಾರವರು ನೀವು ಗೆದ್ದಿದ್ದೇ ಬೋಗಸ್ ಓಟಿಂದ. ಈ ತಲೆಮಾರಲ್ಲಿ ಮೋದಿ ಬಂದಿದ್ರಿಂದ ನಮ್ಮ ಆಟ ನಡೀತಾ ಇಲ್ಲ. ಕುಣಿಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದೆ ಮಾತದ, ಕೈಲಾಗದವ ಮೈಯೆಲ್ಲ ಪರಿಚ್ಕೊಂಡ ಅಂತ. ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ. ನಮ್ಮ ರಾಜ್ಯದಲ್ಲೂ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಮೂರ್ಖರಂತೆ ಮಾತನಾಡಿದ್ದಾರೆ. ಆ ಮೂರ್ಖರ ಮಾತನ್ನ ಹಿಡ್ಕೊಂಡು ರಾಹುಲ್ ಗಾಂಧಿ ರೀತಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಮಾಡಲಾಗಿದೆ, ಅಕ್ರಮವಾಗಿ ವೋಟರ್ಗಳ ಹೆಸರನ್ನ ಸೇರಿಸಲಾಗಿದೆ ಅಂತ ಆರೋಪಿಸಿ ಬೆಂಗಳೂರಿನಲ್ಲಿ ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ರಾಹುಲ್ ಗಾಂಧಿಯ ಆರೋಪಕ್ಕೆ ಬಿಜೆಪಿಯ ನಾಯಕರು ಕೂಡ ಕೌಂಟರ್ ಕೊಡ್ತಿದ್ದಾರೆ. ಅದರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ನಿಮ್ಮ 4 ತಲೆಮಾರು ಗೆದ್ದಿರೋದು ಫ್ರಾಡ್ನಿಂದ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರಾಹುಲ್ ಗಾಂಧಿಗೆ ಆ ತರದ ಎಲೆಕ್ಷನ್ ಬೇಕು. ಇವರ ಅಪ್ಪ, ಇವರ ಅಜ್ಜಿ ಅವಾಗೆಲ್ಲ ಎಲೆಕ್ಷನ್ ನಡೆಸ್ತಾ ಇದಾರಲ್ಲ, ಆ ತರದ ಎಲೆಕ್ಷನ್ ಬೇಕು. ನಾನು ಪ್ರೂಫ್ ಕೊಡ್ತೀನಿ. ನಿಮ್ಮ ತಂದೆ, ನಿಮ್ಮ ತಾತ, ನಿಮ್ಮ ಮುತ್ತಾತ 4 ತಲೆಮಾರವರು ನೀವು ಗೆದ್ದಿದ್ದೇ ಬೋಗಸ್ ಓಟಿಂದ, ಫ್ರಾಡ್ ಓಟಿಂದ, ಡೂಪ್ಲಿಕೇಟ್ ಓಟಿಂದ, ಅಕ್ರಮವಾದಂತ ಮತದಾನದಿಂದನೇ ನಿಮ್ಮ 4 ತಲೆಮಾರಲ್ಲಿ ನೀವು ಗೆದ್ದಿರೋದು. ಈ ತಲೆಮಾರಲ್ಲಿ ಮೋದಿ ಬಂದಿದ್ರಿಂದ ನಮ್ಮ ಆಟ ನಡೀತಾ ಇಲ್ಲ. ನಾನು ಇಷ್ಟು ಹೇಳ್ತಾ ಇದ್ದೀನಿ. ನಿಮ್ ತಲೆಮಾರು ಅಂತ ಇದ್ದ ತಕ್ಷಣ 1975ನೇ ಇಸ್ವಿಯಲ್ಲಿ ನಾನು ಹೇಳೋದಲ್ಲ, ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ನಿಮ್ಮ ಅಜ್ಜಿ ಇದ್ರಲ್ಲ, ಅಜ್ಜಿ ಚುನಾವಣಾ ಅಕ್ರಮ ಮಾಡಿ, ಮೋಸ ಮಾಡಿ, ದೋಖಾ ಮಾಡಿ, ಜನಗಳಿಗೆ ವಂಚನೆ ಮಾಡಿ ಗೆದ್ದಿದ್ದೀರಾ ಅಂತ ಹೇಳಿ ಆರ್ಡರ್ ಆಯ್ತು. ಇಲ್ಲಿ ಕಾಪಿ ಇದೆ, ವೋಟ್ರು ಡಿಸ್ಕ್ವಾಲಿಫೈ. ಹಂಗೇನ ಮೋದಿ ಅವರು ಡಿಸ್ಕ್ವಾಲಿಫೈ ಆಗವ್ರನಪ್ಪ ಯಾವ್ದನ ಕೇಸಲ್ಲಿ? ಎನಿಥಿಂಗ್? ಅಲಹಾಬಾದ್ ಹೈಕೋರ್ಟ್. ಎಸ್ ಅವ್ರ ಫ್ರೆಂಡ್ ಅವರು. ಅಂದ್ರೆ ನಿಮ್ಮ ಇತಿಹಾಸ, ನಿಮ್ಮ ಕುಟುಂಬದ ಇತಿಹಾಸ ಫ್ರಾಡ್, ಮೋಸ, ವಂಚನೆ ಇದರಲ್ಲೇ ಗೆದ್ದಿರೋದು. ಅದಕ್ಕೆ ಕೋರ್ಟ್ ಸಾಕ್ಷಿ ಇದೆ. ನಮ್ ನರೇಂದ್ರ ಮೋದಿ ಹಿಸ್ಟ್ರಿ ಕೊಡಿ ಎಲ್ಲನಾ ಕೋರ್ಟ್ ಅಲ್ಲಿ ಅವ್ರ ಮೇಲೆ ಎಲೆಕ್ಷನ್ ಪಿಟಿಷನ್ ಅಂದ್ರೆ ಅಕ್ರಮ ಆಗಿರೋದು ಎಲ್ಲಾದ್ರೂ ಯಾವ್ದಾದ್ರು ಕೋರ್ಟ್ ಅಲ್ಲಿ ಬಂದಿದ್ಯಾ? ಕೋರ್ಟ್ ವರ್ಡಿಕ್ಟ್ ಕೊಟ್ಟಿದ್ಯಾ? ನಿಮ್ಮ ಮೆಂಬರ್ಶಿಪ್ ನ ವಜಾ ಮಾಡಿದಾರ? ಇಲ್ಲ. ನಿಮ್ ಮೆಂಬರ್ಶಿಪ್ ವಜಾ ಮಾಡಿದಾರ ನಿಮ್ಮ ಅಜ್ಜಿದು. ನಿಮ್ಮ ಅಜ್ಜಿ ಹಿಸ್ಟ್ರಿ ಇಟ್ಕೊಂಡು ನೀವು ಮೊಮ್ಮಗ ಇಲ್ಲಿ ಬಂದ್ಬಿಟ್ಟು ನಂದಾಗಿದೆ, ಇಲ್ಲಿ ಬೋಗಸ್ ಆಗಿದೆ ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಅದೇನ ಭೂತದ ಬಾಯಲ್ಲಿ ಭಗವದ್ಗೀತೆ. ನಿಮ್ ಇತಿಹಾಸ ನೀವು ಪ್ರಶ್ನೆಗಳು ಕೇಳಿದಾರ, ಅಕ್ರಮ ಅದೇನೋ ಮಾದರಿಗಳಂತೆ 11,000 ಏನೋ ಆಗಿದೆ, ಇಲ್ಲೆಲ್ಲ ಇದೆ. ಹಾಗಾದ್ರೆ ನಾನು ಇನ್ನೊಂದು ಚಾಲೆಂಜ್ ಕೊಡ್ತೀನಿ ನಿಮ್ಗೆ. 136 ಸೀಟ್ ಗೆದ್ದಿದ್ದೀರಲ್ಲಪ್ಪ, ಅದು ಅಕ್ರಮ ತಾನೆ? ಡಿಸಾಲ್ವ್ ಮಾಡಿ 136 ನೀವು ಸೀಟ್ ಗೆದ್ದಿದ್ದೀರಲ್ಲ, ಅದು ಅಕ್ರಮವಾಗಿ ಗೆದ್ದಿರೋದು ನೀವು. ಅದರಲ್ಲೂ ಇದೇ ವೋಟರ್ ಲಿಸ್ಟೇ ಇದ್ದಿದ್ದು, ಸೇಮ್ ವೋಟರ್ ಲಿಸ್ಟೇ. ಎಂಪಿಗೆ ಏನಾಗಿದೆ ಸೇಮ್ ವೋಟರ್ ಲಿಸ್ಟ್. ಮಾಡ್ತೀರಾ? ಮಾಡಲ್ಲ. ನಾನು ಹೇಳೋದು ನಿಮ್ ಸಂವಿಧಾನದ ಮೇಲೆ ನಂಬಿಕೆನೇ ಇಲ್ಲಲ್ಲ ನಿಮ್ಗೆ. ಅಂಬೇಡ್ಕರ್ ಬರೆದಂತ ಸಂವಿಧಾನ ಬಗ್ಗೆ ನಂಬಿಕೆನೇ ಇಲ್ಲ ನಿಮ್ಗೆ. ಸಂವಿಧಾನದಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ನೋಡಪ್ಪ ನೀನ್ ಏನನ ಅಕ್ರಮ ಆಗಿದ್ರೆ ಇವರ ಏನೋ ರಾಜನಾರಾಯಣ್ 45 ದಿನದೊಳಗಡೆ ತಾನೇ ಅರ್ಜಿ ಹಾಕಿದ್ದವರು. ರಾಜನಾರಾಯಣ್ ಯಾವ ಕಾಲದವರು? ಹಳೆಯ ಕಾಲದವರು. ಅವಾಗೇ 45 ದಿನ ಅಂತ ಕಾನೂನು ಅವ್ರಿಗೆ ಗೊತ್ತೈತೆ, ನಿಮಗ್ ಗೊತ್ತಿಲ್ವಾ ಕಾನೂನು? ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಮಾದೇವಪುರದಲ್ಲಿ ಎಲೆಕ್ಷನ್ಗೆ ಹೋಗಿ ಯಾಕೆ ಕೊಟ್ಟಿಲ್ಲ? ಗಾಂಧಿನಗರದಲ್ಲಿ ಯಾಕೆ ಕೊಟ್ಟಿಲ್ಲ? ಸರ್ವಜ್ಞ ನಗರ ಇವಾಗ ಹೇಳಿದ್ನಲ್ಲ, ಅಲ್ಲಿ ಕಾಂಗ್ರೆಸ್ ವೋಟ್ ಜಾಸ್ತಿ ಆಗ್ಬಿಟ್ಟೈತೆ. ಸಡನ್ ಆಗಿ 13,000 ಚಿಲ್ಲರೆ ವೋಟ್ ಜಾಸ್ತಿ ಆಗಿದೆ. ಟೋಟಲಿ 13,043 ವೋಟ್ ಜಾಸ್ತಿ ಆಗಿದೆ. ಸರ್ವಜ್ಞ ನಗರ ಹೆಂಗ್ ಬಂತು 13,043? ಇನ್ನು ಇದ್ರ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕುಣಿಯೋಕೆ ಬಾರದವರು ನೆಲಾಡೊಂಕು ಅಂದ್ರಂತೆ ರಾಹುಲ್ ಗಾಂಧಿಯವರು ಅದೇ ರೀತಿ ಕಾಣಿಸ್ಕೊಳ್ತಿದ್ದಾರೆ. ಚುನಾವಣಾ ಆಯೋಗದಂತಹ ಸಾಂಸ್ಥಿಕ ಸಂಸ್ಥೆಗಳ ಮೇಲೆ ಈ ರೀತಿ ಆರೋಪ ಮಾಡಿರುವುದು ಮೂರ್ಖತನ ಅಂತ ವ್ಯಂಗ್ಯದ ಮಾತುಗಳನ್ನ ಆಡಿದ್ದಾರೆ. ಚುನಾವಣೆಯಲ್ಲಿ ಗೆದ್ರೆ ಮಾತ್ರ ಸಂಭ್ರಮ, ಇಲ್ಲ ಅಂದ್ರೆ ಇಂತಹ ಆರೋಪಗಳು. ಚುನಾವಣೆ ಪ್ರಕ್ರಿಯೆ ಏನು, ಚುನಾವಣೆ ನಡೆದ ನಂತರದ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಳ್ಳೋದು ವಿಪಕ್ಷ ನಾಯಕನಿಗೆ ಮಹತ್ವವಾದ ಪಾಠ. ಆದ್ರೆ ಇಂದಿನ ಆರೋಪಗಳಿಗೆ ರಾಹುಲ್ ಗಾಂಧಿಯವರೇ ಉತ್ತರಿಸಬೇಕು ಅಂತ ಹೇಳ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ 2023 ವಿಧಾನಸಭಾ ಚುನಾವಣೆ ಅದು. ನಮ್ಮ ಹೆಗಡೆ ಸಾಹೇಬರು ಕೂತಾರಿಲ್ಲೇ, ಬಹಳ ಸ್ಟ್ರಾಂಗ್ ಹೋಲ್ಡ್. ಅಲ್ಲಿಯೂ ನಾವು ಸೋತ್ವಿ ಶಿರ್ಸಿ ವಿಧಾನಸಭಾದಾಗ. 136 ಕಡೆ ಗೆದ್ರವರು. ಆವಾಗ EVM ಸರಿ ಇತ್ತು, ಇಲೆಕ್ಷನ್ ಕಮಿಷನ್ ಸರಿ ಇತ್ತು, ಇಲೆಕ್ಟ್ರಲ್ ರೋಲ್ ಸರಿ ಇತ್ತು. 2024 ಲೋಕಸಭಾ ನಾವು ಜಾಸ್ತಿ ಗೆದ್ವಿ. ಆವಾಗ ಇಲೆಕ್ಟ್ರೋಲ್ ಸರಿ ಇಲ್ಲ, EVM ಸರಿ ಇಲ್ಲ, ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ. ವರ್ಷ ನೋಡ್ರಿ ನೀವು, ಮಹಾರಾಷ್ಟ್ರದಾಗ ಲೋಕಸಭಾ ನಾವು ಸೋತ್ವಿ, ವಿಧಾನಸಭಾ ನಾವು ಗೆದ್ವಿ. ಲೋಕಸಭಾ ನಾವು ಸೋತಾಗ ಇಲೆಕ್ಟ್ರಲ್ ರೋಲ್ ಸರಿ ಇತ್ತು, EVM ಸರಿ ಇತ್ತು, ಇಲೆಕ್ಷನ್ ಕಮಿಷನ್ ಸರಿ ಇತ್ತು. ವಿಧಾನಸಭಾದಾಗ
ಇಲೆಕ್ಟ್ರಲ್ ರೋಲ್ ಸರಿ ಇಲ್ಲ, EVM ಸರಿ ಇಲ್ಲ, ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ. ಕುಣಿಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದೆ ಮಾತದ, ಕೈಲಾಗದವ ಮೈಯೆಲ್ಲ ಪರಿಚಿಕೊಂಡ ಅಂತ. ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ. ಮತ್ತು ಇಲೆಕ್ಷನ್ ಕಮಿಷನ್ನದ್ದು ಬಾಯಿಗೆ ಬಂದಾಗ ಮಾತಾಡ್ತಾರ. ಅವ್ರು ಹಂಗಾಗ್ಯಾರ. ನೀವು ಹೆಂಗೆ ನಡೆಸ್ಕೊಂಡ್ರಿ ಇಲೆಕ್ಷನ್ ಕಮಿಷನ್? MS ಗಿಲ್ಲನ್ ಮಂತ್ರಿ ಮಾಡಿದ್ರಿ, ನೀವು ರಾಜ್ಯಸಭಾ ಸದಸ್ಯ ಮಾಡಿ, ಚೀಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಅವ್ರ ಮೆಂಟಾಲಿಟಿ ಏನಿತ್ತು? ನಿಮ್ಮ ನೇರವಾಗಿ ಬಂದು ರಿಟೈರ್ ಆದ್ಮೇಲೆ ತಕ್ಷಣ MP, ತಕ್ಷಣ ಮಂತ್ರಿ. ನೀವು ನಮಗೆ ಹೇಳ್ತೀರ, ನೀವು ಲಿಂಗಡೋ ಡೈರೆಕ್ಟ್ಲಿ ಕಾಂಗ್ರೆಸ್. TN ಶೇಷನ್ ಅದ್ವಾನಿ ವಿರುದ್ಧ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯಿಂದ ಗಾಂಧಿನಗರದಾಗ. ಹಾಗೆ ರಾಹುಲ್ ಗಾಂಧಿ ಹಿಟ್ ಅಂಡ್ ರನ್ ನಲ್ಲಿ ಎಕ್ಸ್ಪರ್ಟ್. ಕರ್ನಾಟಕದಲ್ಲಿ 136 ಸೀಟ್ ಗೆದ್ದಾಗ ಎಲ್ಲಿ ಹೋಗಿದ್ರು, ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆ ಗೆದ್ದಾಗ ಎಲ್ಲಿ ಹೋಗಿದ್ರು, ಸೋತರೆ EVM ಹ್ಯಾಕ್, ಚುನಾವಣಾ ಸಂಸ್ಥೆ ಸರಿ ಇಲ್ಲ, ಪಾರದರ್ಶಕತೆ ಇಲ್ಲ ಅಂತ ಬೊಬ್ಬೆ ಹೊಡೆಯೋದು, ಇದು ಕಾಂಗ್ರೆಸ್ ಪಕ್ಷದ ಬಾಲಿಶತನ ಅಂತಾನೂ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿನ BLAಗಳು ಕತ್ತೆ ಕಾಯ್ತಾ ಇದ್ರು ಹಂಗಾರ. ವೈ ದೇ ಹ್ಯಾವ್ ನಾಟ್ ಫೈಲ್ಡ್ ದಿ ಅಬ್ಜೆಕ್ಷನ್? BLAಗಳು ಎಲ್ಲ ಕಡೆ ಹೋಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಮತ್ತು BLAಗಳು ಸರ್ಕಾರಿ ನೌಕರರು. 2024ರಲ್ಲಿ ಮಾದೇವಪುರದಲ್ಲಿ ಆಗಿದ್ರೆ ನಿಮ್ಮ ಸರ್ಕಾರಿ ನೌಕರರೇ ಮಾಡಿದ್ದಾರೆ. ಆಮೇಲೆ ಫೈನಲ್ ರೋಲ್ ಕೊಟ್ಟ ಮೇಲೂ ಒಂದು ಫೈನಲ್ ಅವಕಾಶ ಇರ್ತದೆ. ನಮ್ಮ ಹೆಸರು ಡಿಲೀಟ್ ಆಗಿದೆ ಅಂತಂದ್ರೆ ನಾನು ಇಲ್ಲಿ ಇದ್ದೀನಿ ಅಂತ ಹೇಳಿಕ್ಕೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ದಾಗ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಅದು ಮಾಡಿಲ್ಲ. ಮತ್ತು ಇಲೆಕ್ಟ್ರೋಲ್ ರೋಲ್ಸ್ ಏನದ, ಪ್ರತಿ ಕ್ಯಾಂಡಿಡೇಟಿಗೆ ಕೊಡ್ತಾರೆ, ಡಿಸ್ಟ್ರಿಕ್ಟ್ ಪಾರ್ಟಿಗೆ ಕೊಡ್ತಾರೆ, ಸ್ಟೇಟ್ ಪಾರ್ಟಿಗೆ ಕೊಡ್ತಾರೆ. ಈ ಸ್ಟೇಟ್ ಪಾರ್ಟಿಗೆ ಕೊಟ್ಟಾಗ, ಡಿಸ್ಟ್ರಿಕ್ಟ್ ಪಾರ್ಟಿಗೆ ಕೊಟ್ಟಾಗ ನಿಮ್ಮವ್ರು ನೋಡ್ಲಿಲ್ಲ, ಯಾಕೆ ಅಬ್ಜೆಕ್ಷನ್ ಯಾಕೆ ಫೈಲ್ ಮಾಡಲಿಲ್ಲ? ಹೋಗಲ್ಲ. ಅದಾದ ನಂತರ ನೀವು ಸೋತಿರಲ್ಲ ಬೆಂಗಳೂರು ಸೆಂಟ್ರಲ್ದಲ್ಲಿ, ಇಲೆಕ್ಷನ್ ಪಿಟಿಷನ್ ಯಾಕೆ ಫೈಲ್ ಮಾಡಲಿಲ್ಲ? ನಿದ್ದೆ ಮಾಡ್ತಾ ಇದ್ದಾರೆ ನಿಮ್ಮ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ಅವ್ರ ಗತೆ, ಅಥವಾ ಯಾವುದಾದ್ರೂ ಬೇರೆ ಲೋಕದಲ್ಲಿದ್ರ, ಬೇರೆ ದೇಶದಲ್ಲಿದ್ರ? ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, no election petition. Karnataka in general election in 2024 more than 9 lakh claims and objection file ಆಗಿತ್ತು. Not even single appeal from the Congress party. ಯಾಕೆ? 9 ಲಕ್ಷ. ಕಾಂಗ್ರೆಸ್ ಇದು ಒಂದು ಅಪ್ಲಿಕೇಶನ್ ಇಲ್ಲ. ಇನ್ನು ಇದ್ರ ಬಗ್ಗೆ ವಿಜಯೇಂದ್ರ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರ ಮತದಾನ ಅಕ್ರಮ ಅನ್ನೋ ಸುಳ್ಳು ಆರೋಪಕ್ಕೆ ಬೆಂಬಲವಾಗಿ ನಿಂತು ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಮೂರ್ಖರ ರೀತಿ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ಒಂದ್ ಕಡೆ ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗ್ತಾ ಇದೆ ಅಂತ ಆರೋಪಿಸ್ತಾ ಇದೆ, ಇನ್ನೊಂದು ಕಡೆ ಬಿಹಾರದಲ್ಲಿ ಚುನಾವಣಾ ಆಯೋಗದ SIR ಕ್ರಮಕ್ಕೆ ವಿರೋಧ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಅವರ ಹೇಳಿಕೆಯ ನಂತರದಲ್ಲಿ ನಮ್ಮ ರಾಜ್ಯದಲ್ಲೂ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಮೂರ್ಖರಂತೆ ಮಾತನಾಡಿದ್ದಾರೆ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಲೋಕಸಭೆಯನ್ನ ವಿಸರ್ಜನೆ ಮಾಡಬೇಕು, ಮನ ಬಂದಂತೆ ಒಂದು ರೀತಿ ಮೂರ್ಖರಂತೆ ಇವತ್ತು ಮಾತನಾಡಿರುವಂತದ್ದು ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಇವತ್ತು ವಿಶೇಷವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಕ್ರಮಗಳು ಆಗಿದಾವೆ ಅಂತ ಹೇಳಿ ನಿನ್ನೆ ಆರೋಪ ಏನ್ ಮಾಡಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ಅರವಿಂದ್ ಲಿಂಬಾವಳಿ ಅವರಿಗೆ ತಿಳಿಸಿದ್ದೇವೆ. ಅವರು ಇವತ್ತು ಬಂದದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪತ್ರಿಕಾಗೋಷ್ಠಿ ಮೂಲಕ ನೀಡ್ತಾರೆ. ಆದ್ರೆ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಇವತ್ತು ಬಲ್ಕ್ ವೋಟರ್ಸ್ ಇರ್ಬೋದು, ಡೂಪ್ಲಿಕೇಟ್ ವೋಟರ್ಸ್ ಇರ್ಬೋದು, ಅಂದರೆ ಅಕ್ರಮ ಮತದಾರರು, ನಕಲಿ ಮತದಾರರು, ಈ ಎಲ್ಲ ವಿಚಾರವನ್ನು ಇಟ್ಕೊಂಡೇನೆ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಮಾಡ್ತಾ ಇರುವಂಥದ್ದು. ರಾಹುಲ್ ಗಾಂಧಿ ಅವರು ಈ ರೀತಿ ಅಕ್ರಮಗಳು ಆಗ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾಕೆ ಬಿಹಾರಲ್ಲಿ ಇದನ್ನು ವಿರೋಧ ಮಾಡ್ತಾ ಇದ್ದೀರಿ? ಬಿಹಾರಲ್ಲೂ ಕೂಡ ವೋಟರ್ ಲಿಸ್ಟ್ ಅನ್ನ ಸರಿಪಡಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಪಕ್ಷದವರು, ಬಹುಶಃ ರಾಹುಲ್ ಗಾಂಧಿ ಅವರು ಮರ್ತಿದ್ದಾರೆ. ಇವತ್ತು 2005ರಲ್ಲಿ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿಗಳಿದ್ದಾಗ, ಮಮತಾ ಬ್ಯಾನರ್ಜಿ ಅವರು ಸಂಸದರಾಗಿದ್ರು, NDA ಜೊತೆಲಿದ್ರು ಅವರು. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಲೋಕಸಭೆನಲ್ಲೇನೆ ಮಮತಾ ಬ್ಯಾನರ್ಜಿ ಅವರು ವೆಸ್ಟ್ ಬೆಂಗಾಲ್ ಅಲ್ಲಿ ಏನು ಬಾಂಗ್ಲಾದೇಶದಿಂದ ಬಂದಿರತಕ್ಕಂತ ಅಕ್ರಮ ವಲಸಿಗರು
ಅಲ್ಲಿನ ವೆಸ್ಟ್ ಬೆಂಗಾಲ್ ಅಲ್ಲಿ ಮತದಾರ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಸೋಮನಾಥ್ ಚಟರ್ಜಿ ಅವರಿದ್ರು ಸ್ಪೀಕರ್ ಆಗಿ ಲೋಕಸಭೆಯಲ್ಲಿ. ಮಮತಾ ಬ್ಯಾನರ್ಜಿ ಅವರ ಮುಖದ ಮೇಲೆ ಪೇಪರ್ ಗಳನ್ನ ಬಿಸಾಡಿ ಮಮತಾ ಬ್ಯಾನರ್ಜಿ ಅವರನ್ನ ಸಸ್ಪೆನ್ಷನ್ ಕೂಡ ಮಾಡಿದ್ರು ಅವತ್ತು 2005 ಲೋಕಸಭೆಯಲ್ಲಿ. ಮರ್ತೋಗಿದೆ ರಾಹುಲ್ ಗಾಂಧಿ ಅವ್ರಿಗಿದು. ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿನ್ನೆ ದಿನ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸರ್ವೆಗಳು ಕಾಂಗ್ರೆಸ್ ಪಕ್ಷ 16 ಸಂಸದರು ಗೆಲ್ತಾರೆ, ಲೋಕಸಭೆಯಲ್ಲಿ 16 ಸೀಟ್ ಗೆಲ್ತದೆ ಅಂತೇಳಿ ಸರ್ವೆಗಳು ಹೇಳಿತ್ತು ಅಂತೇಳಿ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದಾರೆ. ಯಾವ ಸರ್ವೆಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 16 MP ಗೆಲ್ತಾರೆ ಅಂತೇಳಿ ಯಾವ ಸರ್ವೆಗಳು ಕೂಡ ಹೇಳಿಲ್ಲ. ರಾಹುಲ್ ಗಾಂಧಿಗೆ 16 ಸೀಟ್ ಗೆಲ್ತಾರೆ ಅಂತೇಳಿ ಯಾರೋ ಕಾಂಗ್ರೆಸ್ ಪಕ್ಷದ ಮೂರ್ಖರು ಹೇಳಿರ್ಬೇಕಷ್ಟೇ. ಆ ಮೂರ್ಖರ ಮಾತನ್ನ ಹಿಡ್ಕೊಂಡಿತ್ತು ರಾಹುಲ್ ಗಾಂಧಿ ಈ ರೀತಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ರೀತಿ ಮನ ಬಂದಂತೆ ಮಾತನಾಡಿರುವಂತದ್ದು. ಮತ್ತೆ ಇನ್ನೊಂದು ಮಾತು ಹೇಳಿದ್ದಾರೆ, ಸಂಜೆ 5:30 6 ಗಂಟೆಗೆ ಅತಿ ಹೆಚ್ಚು ಮತದಾನ. ಏನ್ ರಾಹುಲ್ ಗಾಂಧಿ ಅವರು ಫಸ್ಟ್ ಟೈಮ್ MP ಆಗಿದಾರಾ? ಮೂರ್ಖರಂತೆ ಮಾತನಾಡಿದ್ದಾರೆ.